ಕಥೆಯ ಹೆಸರು ಕುತೂಹಲದ ಕೋತಿ ಮತ್ತು ಬುದ್ಧಿವಂತ ಮೊಲ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ಹಲವು ಪ್ರಾಣಿಗಳು ವಾಸಿಸುತ್ತಿದ್ದವು. ಅವುಗಳಲ್ಲಿ ಒಂದು ಕೋತಿ ಮತ್ತು ಒಂದು ಮೊಲ ತುಂಬಾ ಒಳ್ಳೆಯ ಸ್ನೇಹಿತರಾಗಿದ್ದರು. ಕೋತಿ ತುಂಬಾ ಕುತೂಹಲದಿಂದಿರುತ್ತಿತ್ತು, ಯಾವ ಕೆಲಸವನ್ನಾದರೂ ತಕ್ಷಣ ಪ್ರಯತ್ನಿಸಲು ಇಷ್ಟಪಡುತ್ತಿತ್ತು. ಆದರೆ ಮೊಲ ತುಂಬಾ ಬುದ್ಧಿವಂತ, ಕೆಲಸ ಮಾಡುವ ಮೊದಲು ಯೋಚನೆ ಮಾಡುವ ಗುಣವಿತ್ತು. ಒಂದು ದಿನ ಕೋತಿಗೆ ಕಾಡಿನಲ್ಲಿ ಒಂದು ಹೊಳೆಯ ಮೇಲೆ ಸಣ್ಣ ದೋಣಿ ತೇಲುತ್ತಿರುವುದು ಕಂಡಿತು. ಆ ತಕ್ಷಣ ಉಲ್ಲಾಸದಿಂದ ಮೊಲವನ್ನು ಕೂಗಿತು. ಮೊಲ, ನೋಡಲಿ, ದೋಣಿ ತೇಲುತ್ತಾ ಬರುತ್ತಿದೆ, ನಾವು ಈ ದೋಣಿಯಲ್ಲಿ ಹೊಳೆಯಾಚೆ ಹೋಗೋಣ ಎಂದಿತು. ಮೊಲವು ಯೋಚಿಸುತ್ತಾ ಶಾಂತವಾಗಿ ಹೇಳಿತು, ಕೋತಿ, ಮೊದಲು ಈ ದೋಣಿ ಬಲವಾಗಿದೆಯೋ ಇಲ್ಲವೋ ಎಂದು ನೋಡೋಣ. ಸರಿಯಾಗಿ ಇಲ್ಲದಿದ್ದರೆ ಅಪಾಯವಾಗಬಹುದು. ಆದರೆ ಕೋತಿ ಕುತೂಹಲದಿಂದ ಮೊಲದ ಮಾತು ಕೇಳದೆ ತಕ್ಷಣ ದೋಣಿಯ ಮೇಲೆ ಹತ್ತಿತು. ದೋಣಿಯು ಹೊಳೆಯ ಮಧ್ಯಕ್ಕೆ ತಲುಪಿದಾಗ ದೋಣಿ ಗಟ್ಟಿಯಾಗಿ ಇರದ ಕಾರಣ ಕೋತಿಯು ದೋಣಿಯಿಂದ ನೀರಿಗೆ ಬಿದ್ದಿತು. ಆಗ ಕೋತಿಯು ಹೇಗೋ ಕಷ್ಟಪಟ್ಟು ಈಜಿಕೊಂಡು ಬಂದು ಹೊಳೆಯ ದಡವನ್ನು ತಲುಪಿತು. ಅಲ್ಲೇ ಇದ್ದ ಮೊಲವು ಕೋತಿಗೆ ಸಹಾಯ ಮಾಡಿತು ಮತ್ತು ಕೋತಿಗೆ ಹೇಳಿತು, ಯಾವುದೇ ಕೆಲಸಕ್ಕೂ ಮೊದಲು ಯೋಚನೆ ಮಾಡಬೇಕು. ಕುತೂಹಲ ಒಳ್ಳೆಯದು, ಆದರೆ ಯೋಚನೆ ಮಾಡುವ ಬುದ್ಧಿ ಹೆಚ್ಚು ಮುಖ್ಯ. ಆ ದಿನದಿಂದ ಕೋತಿ ಯಾವ ಕೆಲಸಕ್ಕೂ ಮೊದಲು ಯೋಚಿಸಿ ಆನಂತರ ಮೊಲದ ಸಲಹೆ ಕೇಳಿ ನಿರ್ಧಾರ ಮಾಡುತ್ತಿತ್ತು. ನೀತಿ: ಯಾವುದೇ ಕೆಲಸ ಮಾಡುವ ಮೊದಲು ಯೋಚಿಸಿ ಮಾಡಿದರೆ ಮಾತ್ರ ಯಶಸ್ಸು ಸಿಗುತ್ತದೆ.